ನಮಸ್ಕಾರ. ನಾನು ವೈದ್ಯ ಪ್ರವೀಣ್ ಪಾಟೀಲ್. ಇವತ್ತು ನಾನು ತೊಗೊಂಡಂತಹ ಸಾಮಾನ್ಯ ವಿಷಯ ಅಂತಂದ್ರೆ ಸೊಂಟ ನೋವು, ಎಸ್ಪೆಷಲಿ ಸಿಸರಿನ್ ಆದಮ್ಯಾಗಿರುವಂಥ ಸೊಂಟ ನೋವು. ಸಾಮಾನ್ಯವಾಗಿ ನಮ್ಮ ವೈದ್ಯರ ಮತ್ತು ರೋಗಿಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಬರ್ತಾವೆ. ಅವು ಸಾಮಾನ್ಯವಾಗಿ ಬರುವಂತಹ ಭಿನ್ನಾಭಿಪ್ರಾಯ ಅಂತಂದ್ರೆ ಈ ಸೊಂಟ ನೋವು. ನನಗೆ ಆಪ್ರೇಷನ್ ಆದಮ್ಯಾಗನ ಸೊಂಟ ನೋವು ಬಂದ್ರಿ, ಅಲ್ಲಿ ಮಟ ನಂಗೆ ಸೊಂಟ ನೋವು ಇರಲಿಲ್ಲ ರೀ ಅನ್ನೋದು ಸಾಮಾನ್ಯವಾಗಿ ರೋಗಿಗಳು ಹೇಳುವಂಥ ಮಾತು. ವೈದ್ಯರು ಹೇಳೋದು ಅದರಿಂದ ಬರಂಗಿಲ್ಲ, ಅದು ಬಂದರೂ ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಹೋಗಿರ್ತೈತಿ, ಇದು ನಿಮ್ಗೆ ಇದ್ದದ್ದು ಸೊಂಟು ಅದರಿಂದ ಅಲ್ಲ. ಬಟ್ ಇದನ್ನು ಒಪ್ಪಕ್ಕೆ ತಯಾರನೇ ಇರೋಂಗಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛಿಸ್ತೇನೆ. ಫಸ್ಟ್ ಸಿಸರಿನ್ ಸೆಕ್ಷನ್ ಬಗ್ಗೆ ಮಾತಾಡೋಣ. ನೋಡಿರಿ, ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನು ಹೇಳ್ತೈತಿ, ಸುಮಾರು ಒಂದು 15% ಅಷ್ಟು LSS ಆದವು ಅಂದ್ರೆ ಸಿಸರಿನ್ ಸೆಕ್ಷನ್ ಆದವು ಅಂತಂದ್ರೆ ಅದು ತಾಯಿ ಮತ್ತು ಮಗುವಿನ ಮರಣದ ಪ್ರಮಾಣವನ್ನು ತಡೆಗಟ್ತತಿ ಅಂತ ಹೇಳ್ತಾರೆ. ಮಗುವನ್ನು ಅಂದರೆ ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣವನ್ನು ತಡೆಗಟ್ಟಕ್ಕೆ ಎಷ್ಟು ಬೇಕು, 100 ಜನ ಹೊಟ್ಟಲಿ ಇತ್ತಂದ್ರೆ 100 ಜನ ಪ್ರೆಗ್ನೆಂಟ್ ಇತ್ತಂದ್ರೆ ಅದರಲ್ಲಿ 15ರಷ್ಟು ಮಂದಿಗೆ LSS ಮಾಡೋದ್ರಿಂದ ಮರಣ ಪ್ರಮಾಣವನ್ನು ತಡೆಗಟ್ಬೋದು ಅಂತ ಹೇಳ್ತಾ. ಆದರೆ ಇರೋದು ಎಷ್ಟು ಗೊತ್ತೈತೇನ್ರಿ, ನಮ್ಮ ಭಾರತ ದೇಶದೊಳಗೆ 27% LSS ಆಗ್ತಾವೆ. ಅಂದ್ರೆ 100 ಜನ ಪ್ರೆಗ್ನೆಂಟ್ ಆದ್ರೆ ಅದರೊಳಗೆ 27 ಮಂದಿಗೆ ಸಿಸರಿನ್ ಸೆಕ್ಷನ್ನಿಂದನೇ ಡೆಲಿವರಿ ಆಗತ್ತೆ. ಕರ್ನಾಟಕದೊಳಗೆ ಇದೇ ಇಲ್ಲ, ಕರ್ನಾಟಕದೊಳಗೆ 47% ಐತಿ. ಭಾರತದಾಗ 27%, ಕರ್ನಾಟಕದಾಗ 47% ಅಂದ್ರೆ ಹೆಂಗೆ ಅಂತೀರಿ? ಬೇರೆ ರಾಜ್ಯದೊಳಗೆ 27ಕ್ಕಿಂತನೂ ಕಮ್ಮಿ ಅದಾವೆ. ಆದ್ರೆ ಕರ್ನಾಟಕದೊಳಗೆ 100 ಮಂದಿ ಒಳಗೆ 47 ಮಂದಿಗೆ ಸಿಸರಿನ್ ಸೆಕ್ಷನ್ ಆಗತ್ತೆ. ಅದು ನಾನು ಪ್ರೈವೇಟ್ ಸೆಕ್ಟ್ರು ಮತ್ತು ಗೌರ್ಮೆಂಟ್ ಸೆಕ್ಟ್ರು ಎಲ್ಲ ಕೂಡಿ ಸರಾಸರಿ ಇದನ್ನ ಏನು ಪಬ್ಲಿಷ್ಡ್ ಇದು ಅದಾವೆ ಅಂಕಿಅಂಶಗಳದಾವೆ ಅದನ್ನೇ ಹೇಳತ್ತೇನೆ. ಹಂಗೆ ನಮ್ಮದು ಭಾಳ ಆತ ಅನ್ಕೋಬೇಡ್ರಿ. ನಮ್ಗಿಂತ ಮುಂದಿದ್ದವರು ಅದಾರ. ತೆಲಂಗಾಣದೊಳಗೆ 67%, 62%, ಆಂಧ್ರ ಪ್ರದೇಶದೊಳಗೆ 52%. ಹಿಂಗೆ ನಮ್ಗಿಂತ ಮುಂದಿದ್ದು ಅದಾವೆ, ಹಿಂದಿದ್ದು ಅದಾವೆ. ಆದ್ರೆ ನಮ್ಮ ಕರ್ನಾಟಕದ ಸಂಖ್ಯೆ ನಮ್ಮ ಕರ್ನಾಟಕದೊಳಗೆ ಸಿಸರಿನ್ ಸೆಕ್ಷನ್ ಇನ್ಸಿಡೆನ್ಸ್ ಭಾಳ ಜಾಸ್ತಿ ಐತಿ. ಇದು ಭಾರತದ್ದಾತು, ಕರ್ನಾಟಕದ್ದಾತು. ಹೊರಗಿನ ದೇಶದೊಳಗೆ ಅವರು ಏನು ಕಮ್ಮಿ ಇಲ್ಲ, ಅವರು ಏನು 15% ನಿಂತಿಲ್ಲ. ಅವರು ಸುಮಾರು US ಒಳಗೆ 32% ಐತಿ. ನಮ್ಮ ಭಾರತದಕ್ಕಿಂತ ಜಾಸ್ತಿ LSS USA ಆಗ್ತಾವೆ. ಅದು ಬಿಡ್ರಿ, ಈಗ ಸೊಂಟ ನೋವಿನ ಬಗ್ಗೆ ಮಾತಾಡೋಣ. ಸೊಂಟ ನೋವು ಇಂಜೆಕ್ಷನ್ನಿಂದನೇ ಬಂತ್ರಿ, ಅದಕ್ಕಿಂತ ಮೊದಲು ಇರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾರ್ಮಲ್ ಡೆಲಿವರಿ ಆದವರಲ್ಲೂ ಸೊಂಟ ನೋವು ಕಾಣಿಸ್ಕೊಳತ್ತೈತಿ. ಅಂದ್ರೆ 100 ಮಂದಿ ಹೊಟ್ಟಲಿ ಆದ್ರಂದ್ರೆ 70ಕ್ಕಿಂತ ಜಾಸ್ತಿ ಮಂದಿಗೆ ಸೊಂಟ ನೋವು ಆಪ್ರೇಷನ್ ಮಾಡ್ಕೊಂಡು ಮೊದಲೇ ಶುರುವಾಗಿರ್ತೈತಿ. ಇನ್ನು ಈ 100 ಮಂದಿಗೂ ನಾರ್ಮಲ್ ಡೆಲಿವರಿ ಆತಂತಂದು ತಿಳ್ಕೊರಿ. ಅದ್ರೊಳಗೆ 40ರಷ್ಟು ಮಂದಿಗೆ ಸೊಂಟ ನೋವು ಡೆಲಿವರಿ ಆದ್ಮ್ಯಾಗ ಉಳ್ಕೋತೈತಿ. ಇಲ್ಲಿ ಸಿಸರಿನ್ ಸೆಕ್ಷನ್ ಮಾಡೇ ಇಲ್ಲ. ಸಿಸರಿನ್ ಸೆಕ್ಷನ್ ಮಾಡಿಲ್ಲ ಅಂದ್ರೂ 40ರಷ್ಟು ಮಂದಿಗೆ ಸೊಂಟ ನೋವು ಉಳ್ಕೊಂತು. ಇಲ್ಲ ನಂಗೆ ಮತ್ತು ಎಲ್ಲಿಂದ ಬಂತು ಅಂತಂದ್ರೆ, ಈಗ ಹೊಟ್ಟಲಿ ಇದ್ದಾಗ ಹೊಟ್ಟೆ ಮುಂದೆ ಬರೋದ್ರಿಂದ ಆ ವೇಟನ್ನು ಬ್ಯಾಲೆನ್ಸ್ ಮಾಡೋಕೆ ಸ್ಪೈನದು ಕರ್ವೇಚರ್ ಚೇಂಜ್ ಆಗತ್ತೆ. ಕೆಳಗಿನ ಸೊಂಟದ ಕರ್ವೇಚರ್ ಚೇಂಜ್ ಆಗತ್ತೆ. ಅದಕ್ಕೆ ಸೊಂಟ ಬಾಗ್ತೈತಿ, ಹೊಟ್ಟೆ ಮುಂದೆ ಬರುತ್ತೆ. ಇಂಥ ಒಂದಿಷ್ಟು ಬೆಳವಣಿಗೆಗಳು ಹೊಟ್ಟಲಿ ಇದ್ದಾಗ ಆಗೋದ್ರಿಂದ ನೋಡಿರಿ, ಮಗುವಿಂದ ತೂಕನ ಸುಮಾರು 3-4 kg ಜಾಸ್ತಿ ಇರುತ್ತೆ. ಆಮೇಲೆ ಫ್ಲೂಯಿಡ್ ಎಲ್ಲ ಹಿಡಿದು ಸುಮಾರು 10 kg ನಿಮ್ಮದೇನು ತೂಕ ಇರ್ತೈತಿ ಅದಕ್ಕಿಂತ 10 kg ಜಾಸ್ತಿ ಬೇರ್ ಮಾಡ್ತಿರ್ತಾರೆ. ಹೀಗಾಗಿ ಸ್ಪೈನ್ ಕರ್ವೇಚರು ಸಡನ್ ಡ್ರಾಸ್ಟಿಕ್ಕಾಗಿ ವೇಟ್ ಜಾಸ್ತಿ ಆಗೋದ್ರಿಂದ ಸ್ಪೈನ್ ಕರ್ವೇಚರ್ ಚೇಂಜ್ ಆಗತ್ತೆ. ಆ ಸ್ಪೈನ್ ಕರ್ವೇಚರ್ ಚೇಂಜ್ ಆದದ್ರಿಂದ ಸೊಂಟ ನೋವು ಕಾಣಿಸ್ಕೊಳ್ತೈತಿ. ಒಪ್ಪುವಲ್ರೇನು? ನೋಡಿ, ನಾನು ನಿಮ್ಗೆ ಸೂಜಿನ ತೋರಿಸ್ತೀನಿ. ಎಷ್ಟು ಜಿಣಗಿರ್ತೈತಿ ಸೂಜಿ ಅಂತ ನಿಮ್ಗೆ ಕಾಣಿಸ್ತೈತಿಲ್ಲ ಗೊತ್ತಿಲ್ಲ. ಇದು ಸ್ಪೈನಲ್ ಅನಸ್ತೇಷಿಯಾ ಸೂಜಿ. ಇದ್ರಲ್ಲೇನ ಸ್ಪೈನಲ್ ಅನಸ್ತೇಷಿಯಾ ಕೊಡ್ತಾರೆ. ನೋಡಿ, ಇಷ್ಟು ಸಣ್ಣಗೈತಿ. ಇನ್ನು ಇದು ನೋಡ್ರಿ, ಸೊಂಟಕ್ಕೆ ಕೊಡ್ತಿರ್ತಾರಲ್ಲ, ಇದು ಉದ್ದಕ್ಕೆ ಸ್ವಲ್ಪ ಕಮ್ಮಿ ಐತಿ, ಬಟ್ ದಪ್ಪಕ್ಕೆ ಕರೆಕ್ಟ್ ಐತಿ. ಇದು 26 ನಂಬರ್ ಇದ್ದು. ಸೊ ಆಲ್ಮೋಸ್ಟ್ ಅದಕ್ಕೆ ಈಕ್ವಲ್ಲು, ಅದಕ್ಕಿಂತ ತೆಳಗನೇ ಇರುತ್ತೆ ಹೊರತು ಇಷ್ಟು ಸಣ್ಣ ಸೂಜಿ ಕೊಡೋದ್ರಿಂದ ಸೊಂಟ ನೋವು ಸಾಮಾನ್ಯವಾಗಿ ಬರೋಂಗಿಲ್ಲ. ಮತ್ತು ಈ ಬಂದದಕ್ಕೆ ಕಾರಣ ನೋಡಿರಿ, ಅದರಿಂದ ಹೊಟ್ಟಲಿ ಇರೋದ್ರಿಂದ
ಬ್ಯಾಕ್ ಮಸಲ್ಸ್ ಸ್ವಲ್ಪ ಅಶಕ್ತಿ ಇದ್ದವರಲ್ಲಿ ಇದು ಕಾಣಿಸ್ಕೊಳ್ತೈತಿ. ಗಂಡು ಮಕ್ಳದ್ದು ತಗೋರಿ, ಎಷ್ಟು ಮಂದಿ ಆಪ್ರೇಷನ್ ಮಾಡಿಸೋಂಗಿಲ್ಲ, ಇದೇ ಸ್ಪೈನಲ್ ಅನಸ್ತೇಷಿಯಾದಾಗ ಆಪ್ರೇಷನ್ ಆಗ್ತಾವೆ. ಹರ್ನಿಯಾ ಆಪ್ರೇಷನ್ನು, ಅಪೆಂಡಿಸೆಕ್ಟಮಿ ಆಪ್ರೇಷನ್ನು, ಪೈಲ್ಸ್ ಆಪ್ರೇಷನ್ನು ಎಲ್ಲಕ್ಕೂ ಇದೇ ಸೂಜಿನ ಕೊಡ್ತಾರೆ. ಹೆಣ್ಮಕ್ಳಿಗೆ LSAS ಮಾಡೋದು ಯಾವ ಜಾಗದಾಗ ಕೊಡ್ತಾರೆ ಅದೇ ಜಾಗದಾಗ ಇವ್ರಿಗೂ ಕೊಡ್ತಾರೆ. ಅಷ್ಟ ಔಷಧ ಕೊಡ್ತಾರೆ, ಅದೇ ಸೂಜಿ ಹಾಕ್ತಾರೆ, ಎಲ್ಲನೂ ಅದು ಸಮಾನ. ಅದರ ಹೆಂಗಿರುತ್ತೆ ಇಲ್ಲಿ ಹಂಗೆ ಮಾಡ್ತಾರೆ. ಆದ್ರೆ ಗಂಡು ಮಕ್ಕಳು ನಮ್ಗೆ ಸೊಂಟನು ಸಿಸೇರಿಯನ್ ಇದು ಆದಮೇಲೆ ಹರ್ನಿಯಾ ಆಪ್ರೇಷನ್ ಆದಮೇಲೆ ಸೊಂಟ ನೋವು ಹಂಗೆ ಉಳುಗ್ತೀರಿ ಅನ್ನೋರು ಸಂಖ್ಯೆ ಭಾಳ ಕಮ್ಮಿ. ಅವ್ರಿಗೂ ಆಪ್ರೇಷನ್ ಆಗುತ್ತೆ, ಅವ್ರಿಗೂ ಅದು ಅನಸ್ತೇಷಿಯಾ, ಆದ್ರೆ ಅವರಲ್ಲಿ ಸೊಂಟ ನೋವು ಕಾಣಿಸ್ಕೊಳಂಗಿಲ್ಲ, ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ತೈತಿ. ಅಂದರೆ ಇದು ಸೊಂಟ ನೋವು ಅನಸ್ತೇಷಿಯಾಕ್ಕೆ ನೇರ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇನ್ನು ಹಂಗಂದ್ರೆ ಅದರಿಂದ ಬರಂಗೇ ಇಲ್ಲನ್ರಿ ಅಂತ ಕೇಳಿದಾರೆ, ನಾನು ಅದನ್ನೂ ಒಪ್ಪಂಗಿಲ್ಲ. ಅದ್ರ ಅನಸ್ತೇಷಿಯಾದಿಂದ ಬರುವಂತಹ ಸಂಖ್ಯೆ ಭಾಳ ಕಮ್ಮಿ ಐತಿ. ಈಗ ರಿಪೀಟೆಡ್ ಪ್ರಿಕ್ ಮಾಡೋದ್ರಿಂದ ಅಥವಾ ಅಲ್ಲೇ ಒಂದು ಸ್ವಲ್ಪ ಒಂದು ಹಣ್ಣಿನೋ 2 ಹಣ್ಣಿನೋ ರಕ್ತ ಸೋರ್ಕೊಂಡು ಅದು ಸ್ವಲ್ಪ ನೋರ್ ಮ್ಯಾಗ ಕಾಂಪ್ರೆಷನ್ ಮಾಡಿತ್ತು ಅಂತಂದ್ರೆ, ಅಥವಾ ಏನು CSF ಲೀಕ್ ಆಯ್ತು ಅದರಿಂದ ಏನಾರ ಹಂಗೆ ಕಾಂಪ್ರೆಷನ್ ಆಯಿತು ಅಂತಂತಂದ್ರೆ, ಅದು ಏನೇ ಇದ್ದರೂ ಒಂದು 3 ರಿಂದ ಮ್ಯಾಕ್ಸಿಮಮ್ 6 ವಾರದಾಗ ಆ ನೋವು ಅಲ್ಲಿ ಬಾಡಿ ಮತ್ತೆ ಹಿರ್ಕೊಂಡ್ಬಿಡತ್ತೆ, ಅದು ಸೆಟ್ಲ್ ಆಗಿಬಿಡತ್ತೆ. ಅದ್ರ ನೋವು ಭಾಳ ದಿವಸ ಉಳ್ಕೊಳಂಗಿಲ್ಲ. ಅಂದ್ರೆ ಡೈರೆಕ್ಟಾಗಿ ನಾವು ಅನಸ್ತೇಷಿಯಾದ ಮ್ಯಾಗಲನ ಅಪವಾದನೆ ಕೊಡೋದನ್ನು ಬಂದ್ ಮಾಡಬೇಕು. ಇದು ಅದರಿಂದ ಆಗೋದಲ್ಲ. ಇದು ಹೊಟ್ಲಿ ಇದ್ದಾಗ ಏನು ಕರ್ವೇಚರ್ ಚೇಂಜ್ ಆಗುತ್ತೆ ಅದರಿಂದ ಸೊಂಟ ನೋವು ಆಗಿರ್ತೈತೆ ಹೊರತು ಇದು ಅದರಿಂದಲ್ಲ. ಎಷ್ಟೋ ಮಂದಿಗೆ ಸೊಂಟ ನೋವು ಡೆಲಿವರಿ ಆಗೋಕ್ಕಿಂತ ಮೊದಲು ಇರ್ತೈತಿ. ಆವಾಗ ಹೊಟ್ಲಿ ಆಗಿದ್ದಕ್ಕೆ ನಂಗೆ ಅಥವಾ ಪ್ರೆಗ್ನೆಂಟ್ ಇದ್ದದಕ್ಕೆ ನಂಗೆ ಸೊಂಟ ನೋವು ಬಂದೈತಿ ಅಂತ ಹೇಳ್ತಾರೆ. ತದನಂತರ ಸಿಸರಿನ್ ಆದ್ಮ್ಯಾಗ ಅದು ಸಿಸರಿನ್ ಮ್ಯಾಗ ಶಿಫ್ಟ್ ಆಗಿಬಿಡುತ್ತೆ ಸೊಂಟ ನೋವು. ಆದ್ದರಿಂದ ನಾನು ಮತ್ತೊಮ್ಮೆ ಏನು ಹೇಳ್ತೇನೆ ಅಂದರೆ, ಇದರಿಂದ ಸೊಂಟ ನೋವು ಬರೋದು ಸಾಮಾನ್ಯವಾಗಿ ಸಿಸರಿನ್ ಸೆಕ್ಷನ್ ಮಾಡೋಕ್ಕಿಂತ ಮೊದಲು ಕೊಡುವಂಥ ಅನಸ್ತೇಷಿಯಾದಿಂದ ಅಲ್ಲ. ಇದು ಸಾಮಾನ್ಯವಾಗಿ ಇದು ಫಿಸಿಯೋಲಾಜಿಕಲ್ ಪೇನ್, ಫಿಸಿಯೋಲಾಜಿಕಲ್ ಚೇಂಜಸ್ ಏನಾಗ್ತಾವೋ ಅದರಿಂದ, ಅಂದರೆ ಸಾಮಾನ್ಯವಾಗಿ ಒಂದಿಷ್ಟು ಬಾಡಿ ಒಳಗೆ ಚೇಂಜಸ್ ಆಗ್ತಾವೋ ಅದರ ಪ್ರಭಾವದಿಂದ ಹಂಗಾಗತ್ತೆ. ಇದೆಲ್ಲ ಆಯ್ತು. ಇನ್ನು ಇದಕ್ಕೆ ಪರಿಹಾರ ಏನಂತಂದ್ರೆ, ಇದಕ್ಕೊಂದಿಷ್ಟು ವ್ಯಾಯಾಮ ಹೇಳ್ಕೊಡ್ತೇನೆ ನಾನು. ನಿಮ್ಗೆ ಅದು ಒಳಗೆ ಆಸಕ್ತಿ ಇತ್ತಂದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ನನಗೆ ಕಾಮೆಂಟ್ ಬಾಕ್ಸ್ನ್ಯಾಗ ಬರುತ್ತೆ ತಿಳಿಸ್ರಿ. ಇದು ನಿಮ್ಗೆ ಆಸಕ್ತಿ ಇದ್ರಂದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ನಂಗೆ ಬರುತ್ತೆ ತಿಳಿಸ್ರಿ. ನಾನಿಷ್ಟು ವ್ಯಾಯಾಮ ಹೇಳ್ಕೊಡ್ತೀನಿ, ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.